ಯಾಕಂದ್ರೆ ಯಾರು ಜೊತೆಲಿದ್ದು ನೋಡಿರ್ತಾರೆ ಅವರೇ ಅದನ್ನ ಆಚೆ ತೆಗೆಯೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಯಾರು ಶಾಸಕರ ಜೊತೆ ಇದ್ದು ಆ ಎಲ್ಲ ಅನಾಚಾರಗಳನ್ನ ಹತ್ತಿರದಿಂದ ನೋಡಿ ಇವತ್ತು ಶಾಸಕರಿಗೆ ಒಂದು ಬುದ್ಧಿಯನ್ನ ಕಲಿಸುವಂತ ಕೆಲಸವನ್ನ ಅವ್ರು ಮಾಡಿರುವಂತ ಅನಾಚಾರವನ್ನ ಬಯಲಿಗೆಳೆಯುವಂತ ಕೆಲಸವನ್ನ ಮಾಡ್ತಾ ಇರುವಂತ ನಮ್ಮ ವೇಲು ಅಣ್ಣ, ನಮ್ಮ ಮತ್ತೊಬ್ಬ ಕಾರ್ಪೊರೇಟರ್ 16ನೇ ವರ್ಷದ ಊರ ಹಬ್ಬನ ಬಹಳ ಅದ್ದೂರಿಯಾಗಿ ಪ್ರತಿ ವರ್ಷನೂ ಕೂಡ ಬಹಳ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಬಂದಿದ್ದಾರೆ. ಈ ಅಸೋಸಿಯೇಷನ್ ಎಲ್ಲ ಯುವಕ ಮಿತ್ರರಿಗೆ, ಏನು ನಮ್ಮ ಸಂತೋಷ್ ಸಿದ್ದೇಗೌಡರು ಇರ್ಬೋದು, ನಿರಂಜನ್ ಸಿದ್ದೇಗೌಡರು ಇರ್ಬೋದು, ಇವ್ರು ಹೆಂಗೆ ಕುಟುಂಬ ಅಂತಂದ್ರೆ ಕಳೆದ ವರ್ಷ ಮಗಳಿಗೆ ಮದುವೆ ಮಾಡಿದ್ರೆ ಇವತ್ತು ಅಳಿಮೈಯನ್ನು ಸೇರಿಸ್ಕೊಂಡು ಇವಾಗ ಸಮಾಜಮುಖಿ ಕಾರ್ಯಗಳನ್ನ ಮಾಡಲಿಕ್ಕೆ ಸಿದ್ದೇಗೌಡಣ್ಣ ಅವರು ಅಳಿಮೈಯನ್ನು ಸೇರಿಸ್ಕೊಂಡು ಇವತ್ತು ಎಲ್ಲ ಯುವಕರು ಸೇರಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಆಚರಣೆ ನಡೀತಾ ಇದೆ. ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ವಹಿಸಿ ಎಲ್ಲ ಜವಾಬ್ದಾರಿಯನ್ನ ತೆಗೆದುಕೊಂಡು ಈ ಭಾಗದ ಮುಖಂಡತ್ವವನ್ನು ವಹಿಸಿಕೊಂಡು ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಿರುವಂತ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ನನ್ನ ತಾಯಂದ್ರಿಗೆ, ಸಹೋದರ ಸಹೋದರಿಯರಿಗೆ ಎಲ್ರಿಗೂ ಕೂಡ ನಮಸ್ಕರಿಸ್ತಾ, ಮೊದಲನೇದಾಗಿ ಬಹಳ ಸಂತೋಷ ಆಗುತ್ತೆ. ಇವತ್ತು ತಾಯಿ ಅಣ್ಣಮ್ಮ ದೇವಿ, ಬಂದಮ್ಮ ದೇವಿ ಹಾಗೆ ಸರ್ಕಲ್ ಮಾರಮ್ಮನ ನಿಮ್ಮ ಊರಿಗೆ ಕರ್ಕೊಂಡು ಬಂದು ನಿಮ್ಮೆಲ್ರಿಗೂ ಕೂಡ ಆಶೀರ್ವಾದ ಸಿಗಬೇಕು ಅಂತ ಹೇಳಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಎಲ್ಲ ದೇವತೆಗಳನ್ನ ಇಲ್ಲಿ ನಿಮ್ಮ ಊರಿಗೆ ತೆಗೆದುಕೊಂಡು ಬಂದು ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿ ನಿಮಗೆ ದರ್ಶನದ ಭಾಗ್ಯವನ್ನ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇರುವಂಥದ್ದು ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನನಗೆ ಸ್ವಾಗತವನ್ನ ಕೋರ್ಬೇಕಾದ್ರೆ ಗದೆಯನ್ನ ಕೊಟ್ಟರು, ದುಷ್ಟರ ಸಂಹಾರ ಮಾಡಿ ಮೇಡಮ್ ನಾವೆಲ್ಲ ಜೊತೆಲಿದ್ದೀವಿ ಅಂತ ಹೇಳಿದ್ರು. ಬಹುಶಃ ಕಳೆದ ಬಾರಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ, ಬೈ ಎಲೆಕ್ಷನ್ ಇರ್ಬೋದು, ಜನರಲ್ ಎಲೆಕ್ಷನ್ ಇರ್ಬೋದು, ನಾನು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಅಷ್ಟಾಗಿ ರಾಜಕಾರಣ ಅಷ್ಟು ಗೊತ್ತಿಲ್ಲ. ನನಗೆ ರಾಜಕಾರಣ ಅಂತಂದ್ರೆ ಜನಗಳನ್ನ ಹೋಗಿ ಮಾತಾಡಿಸ್ಬೇಕು, ಅವ್ರ ಕಷ್ಟ ಏನಿದೆ ಅಂತ ಕೇಳಬೇಕು, ಆ ಕಷ್ಟವನ್ನ ಪರಿಹರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಅನ್ನೋದಷ್ಟೇ ನನಗೆ ಗೊತ್ತಿರುವಂಥದ್ದು. ಕಳೆದ ಚುನಾವಣೆಯಲ್ಲೂ ಅಷ್ಟೇ ನಿಮ್ಮ ಪ್ರತಿಯೊಬ್ಬರು ಮನೆ ಬಾಗಿಲಿಗೂ ನಾನು ಬಂದಂತ ಸಂದರ್ಭದಲ್ಲಿ ನಾನು ಕೇಳಿದ್ದಿಷ್ಟು ಒಂದು ಅವಕಾಶ ಮಾಡಿಕೊಡಿ, ನನಗೆ ನಿಮ್ಮ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ. ಹಾಗೆ ಲಗ್ಗೆರೆ ಭಾಗದಲ್ಲಿ ಅತಿ ಹೆಚ್ಚು ನನಗೆ ಬೆಂಬಲವನ್ನ ನೀಡಿ ನೀವೆಲ್ಲರೂ ಕೂಡ ಆಶೀರ್ವಾದವನ್ನ ಮಾಡಿದ್ರಿ. ಒಂದು ಹೆಣ್ಣು ಮಗಳಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನೀವು ನನಗೆ ಒಟ್ಟಾಗಿ ಬಹಳ ಅತ್ಯುತ್ತಮವಾಗಿ ನನಗೆ ಆಶೀರ್ವಾದ ಮಾಡಿದ್ರಿ. ಅದನ್ನ ನಾನು ಸಾಯೋವರೆಗೂ ಖಂಡಿತವಾಗ್ಲೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಎಲ್ಲೇ ಹೋದ್ರು, ಇಡೀ ಕ್ಷೇತ್ರದಲ್ಲಿ ಎಲ್ಲೇ ಹೋದ್ರು ಕೂಡ ಮೇಡಮ್ ಅವರು ಬರೀ ಲಗ್ಗೆರೆ ಮಗಳು ಅಷ್ಟೇ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ನಾನು ಅಷ್ಟು ಈ ಭಾಗದಲ್ಲಿ ಯಾವಾಗ್ಲೂ ಕೂಡ ನಿಮ್ಮ ಜೊತೆ ಇದ್ದಿದ್ದೇ ಹೆಚ್ಚು. ಎಲ್ಲೇ ಹೋಗ್ಲಿ, ಯಾವ ಕಾರ್ಯಕ್ರಮ ಅಂದ್ರೂ ಮೇಡಮ್ ಅವ್ರು, ಬೇರೆ ಕ್ಷೇತ್ರದವರು ಅಷ್ಟೇ, ಅಯ್ಯೋ ಮೇಡಮ್ ಅವ್ರು ಲಗ್ಗೆರೆಲ್ಲೇ ಇರ್ತಾರೆ, ಲಗ್ಗೆರೆ ಅವ್ರ ಮಗಳು, ಲಗ್ಗೆರೆ ಮಗಳು ಅಂತ ಹೇಳಿ ನನಗೆ ಒಂದು ಹೆಸರು ಬಂದ್ಬಿಡಿದೆ. ಅಷ್ಟು ಪ್ರೀತಿ ಈ ಭಾಗದಲ್ಲಿ ನನಗೆ ಖಂಡಿತವಾಗ್ಲೂ ಸಿಕ್ಕಿದೆ. ಸೊ ನಿಮ್ಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು. ನಾನು ನಮಗೆ ನಾವು ಶಕ್ತಿಯಾಗಿರ್ತೀವಿ ಅಂತ, ಇದು ಶಕ್ತಿ ನಾನೊಬ್ಳು ಶಕ್ತಿ ಆಗಲ್ಲ. ಒಂದ್ ಕೈಯಲ್ಲಿ ಯಾವುದು ಇದು ಏನು ಹಸ್ತದಲ್ಲಿ ಶಕ್ತಿ ಇರೋದಿಲ್ಲ, ಮುಷ್ಟಿಯಲ್ಲಷ್ಟೇ ಶಕ್ತಿ ಇರೋದು. ಕಪಾಳ ಕೊಡಿಯೋದಕ್ಕೂ ಮುಷ್ಟಿಯಲ್ಲಿ ಗುದಿಯೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಅಷ್ಟು ಶಕ್ತಿನ ಇವರೆಲ್ಲರೂ ಸೇರಿ, ನಾವೆಲ್ಲರೂ ಸೇರಿ ಒಟ್ಟಿಗಿದ್ದಾಗ ಮಾತ್ರ ಆ ಶಕ್ತಿ ಬರೋದಕ್ಕೆ ಸಾಧ್ಯ ಇರುವಂಥದ್ದು. ಎಲ್ಲರೂ ಒಂದು ಶಕ್ತಿ, ಅವ್ರದೇ ಆದ ಶಕ್ತಿಯನ್ನ ಎಲ್ಲರೂ ಕೂಡ, ಎಲ್ಲ ಮುಖಂಡರು ಕೂಡ ಹೊಂದಿದ್ದಾರೆ. ಅವರಿಗೂ ಕೂಡ ದೇವಿ ಆಶೀರ್ವಾದ ಇರಲಿ, ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ, ವಿಶೇಷವಾಗಿ ನನ್ನ ಯುವಕ ಮಿತ್ರರಿಗೆ, ಇಲ್ಲಿ ಸಂತೋಷ್ ಸಿದ್ದೇಗೌಡರು ಬನ್ನಿ, ಅಳಿಮಯ್ಯ ಅವ್ರನ್ನ ಕರೀರಿ, ನಮ್ಮ ಹುಡುಗರು ಎಲ್ಲರೂ ಬಂದು ದಯಮಾಡಿ ಬನ್ನಿ.